ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿನಾಗವತಿ ವ್ಲಾಗ್ಸ್. ಸೊ ಬೆಂಗಳೂರು ವೆದರ್ ಅಂತೂ ಖರಾಬಾಗಿದೆ. ಈ ವೆದರಿಗೆ ತಕ್ಕನಂಗೆ ನನಗೆ ಕೋಲ್ಡು, ಕೆಮ್ಮು, ಸ್ವಲ್ಪ ತಲೆನೋವು. ಆ್ಯಂಡ್ ನಮ್ಮನೆ ಹೋಮ್ ಮಿನಿಸ್ಟರ್ಗೆ ಕೂಡ ತುಂಬಾ ಹುಷಾರಿಲ್ಲ. ಸೊ ಇವತ್ತಿನ ಪ್ಲ್ಯಾನ್ಸ್ ಏನಂತ ಅಂದರೆ, ನಾನು ಎದ್ದು 5 o'clockಗೆ ಓದ್ತಾ ಇದ್ದೆ. ಏನಕ್ಕೆ ಅಂತ ಅಂದರೆ, ಲೈಕ್ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ನಮ್ಮ ಮಮ್ಮಿಗೆ ಇದುವರೆಗೂ ನಾನು ಏನು ಮಾಡಿದ್ದೀನಿ ಅಂತ ನಮ್ಮ ಮಮ್ಮಿಗೆ ಗೊತ್ತಿಲ್ಲ. ನಾನು ಹೇಳೂ ಇಲ್ಲ, ಯಾಕಂದರೆ ಬೆಳಗ್ಗೆ ಉಗಿಸ್ಕೊಂಡ್ಬಿಡ್ತೀನಿ. ನಾನು ಫಸ್ಟ್ ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ತಾ ಇರೋದು. ನಮ್ಮ ಮಮ್ಮಿ ಸಾಯಂಕಾಲ ವ್ಲಾಗ್ ನೋಡಿದಾಗ ಉಗಿಸ್ಕೊಳ್ಳೋ ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಸೊ ಆವಾಗ ಉಗಿಸ್ಕೊಳ್ಳೋಣ. ಸೊ ಏನಂತ ಅಂದರೆ, ನನಗೆ ಇವತ್ತಿರೋದು ಎಕನಾಮಿಕ್ಸ್ ಸಬ್ಜೆಕ್ಟು. ನಾನು 2 ದಿನದಿಂದ ಕೂತ್ಕೊಂಡು ದಬಾಕಿರೋದು ಹಿಸ್ಟ್ರಿ ಸಬ್ಜೆಕ್ಟು. ಆ್ಯಂಡ್ ನಾನು ನಿನ್ನೆ ರಾತ್ರಿ ಟೈಮಿಂಗ್ಸ್ ನೋಡೋಣ ಎಕ್ಸಾಮ್ದು ಅಂದ್ಬಿಟ್ಟು ಟೈಮ್ ಟೇಬಲ್ ಓಪನ್ ಮಾಡಿದ್ರೆ ಇರೋದೇ ಎಕನಾಮಿಕ್ಸ್ ಎಕ್ಸಾಮ್. ದೇವ್ರ ದಯೆ, ನಾನು ಸ್ಟಾರ್ಟಿಂಗ್ ಡೇಸಲ್ಲೇ ಎಕನಾಮಿಕ್ಸ್ ಓದಿದ್ದೀನಿ. ಏನೋ ಒಂಚೂರು ನೆನಪಿದೆ. 5 o'clockಗೆ ಎದ್ದು ಸ್ವಲ್ಪ ಕೂತ್ಕೊಂಡು ಓದ್ಕೊಂಡಿದ್ದೀನಿ ನಾನು. ಅದೆಲ್ಲ ಮ್ಯಾಶಪ್ ಆಗಿ ಏನೋ ಬರೆದ್ಬಿಟ್ಟು ಬರೋಣ ಎಕ್ಸಾಮಲ್ಲಿ. ಸೊ ಇವತ್ತು ನಮ್ಮ ಮಮ್ಮಿಗೆ ಹುಷಾರಿಲ್ಲದ ಕಾರಣ ನನ್ನ ಗಾಡಿಯಲ್ಲಿ ಹೋಗಲ್ಲ ಇವತ್ತು. ಸೊ ಬಸ್ಸಲ್ಲೇ ಹೋಗಬೇಕು. ಬಸ್ಸಲ್ಲಿ ಹೋಗ್ತಾ ಒಂಚೂರು ಓದ್ಕೊಂಡು ಹೋಗೋಣ. ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಕೆಲಸ ಎಲ್ಲ ನನಗೆ ಪಾತ್ರೆ ತೊಳಿಬೇಕು, ಒಂಚೂರು ಕಸ ಗುಡಿಸ್ಕೊಟ್ಬಿಟ್ಟು. ಅಮ್ಮ ಹುಷಾರಿಲ್ಲ ಅಂದ್ರೂ ಹೆಂಗೋ ಪೂಜೆ ಮಾಡ್ತಾರೆ. ಸೊ ಅವ್ರದ್ದೇ ಪೂಜೆ ಇರೋದು ದಿನ ಮನೇಲಿ. ಅವ್ರು ಪೂಜೆ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ನಾನು ಕಾಲೇಜ್ಗೆ. ಸೊ ಟೈಮ್ ಇಲ್ಲದೇ ಇರೋ ಕಾರಣ ನಾನು ಕ್ಲೀನ್ ಮಾಡೋದೆಲ್ಲ, ಪಾತ್ರೆ ವಾಶ್ ಮಾಡೋದೆಲ್ಲ ನಿಮಗೆ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ನೀವು ಅಂದ್ಕೋಬೋದು, ಏನು ಕಾಲೇಜ್ಗೆ ಹೋಗ್ತೀಯ, ಎಲ್ಲಿಗೆ ಹೋಗ್ತೀಯ ನೀನು, ಟೈಮ್ ಟೇಬಲ್ ನೋಡಲ್ವ, ಹಂಗೆ ಹಿಂಗೆ ಅಂತ. ಅದು 2 ದಿನ ಗ್ಯಾಪ್ ಇತ್ತಲ್ಲ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ನನಗೆ. ಆ ಓವರ್ ಕಾನ್ಫಿಡೆನ್ಸಲ್ಲಿ ನೋಡೋದು ಮರ್ತೋಯ್ತು. ಸೊ ಅದು ದೇವ್ರ ದಯೆ ಓದಿದ್ದೀನಿ ನಾನು. ದೇವ್ರ ದಯೆ ನನ್ನ ಮೇಲೆ ಇನ್ನೂ ಹಂಗೆ ಇದ್ದರೆ ನಾನು ಓದಿರೋ ಕ್ವಶನ್ಸೇ ಬರುತ್ತೆ. ಸೊ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಹೆಂಗಾಯಿತು ಅಂತ ಬಂದು ಹೇಳ್ತೀನಿ. ಇವಾಗ ಸದ್ಯಕ್ಕೆ ಹೋಗಿ ಕೆಲಸ ಮಾಡಿ ಫ್ರೆಶಪ್ ಆಗಿ ರೆಡಿಯಾಗಿ ನಾನು ನಿಮಗೆ ಸಿಗ್ತೀನಿ, ಆಯಿತಾ? ಬಾಯ್. ಸೊ ನಾನು ಬೆಳಗ್ಗೆ ಎದ್ದು ನನ್ನ ಮಾರ್ನಿಂಗ್ ರೊಟೀನ್ನ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಕುತ್ಕೊಂಡು ಎಕನಾಮಿಕ್ಸ್ ಸಬ್ಜೆಕ್ಟ್ ಇದ್ದಿದ್ದರಿಂದ ಎಕನಾಮಿಕ್ಸ್ ಸಬ್ಜೆಕ್ಟ್ನ ಕೂಡ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಯ್, ಆಯಿತು, ಕಾಲೇಜ್ಗೆ ಹೋಗೋದಕ್ಕೆಲ್ಲ ರೆಡಿಯಾಗಿದೆ. ಹೋಗ್ಬೇಕಾಗಿರೋದು ಬಸ್ಸಲ್ಲಿ, ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಸೊ ಮಧ್ಯಾಹ್ನ ಅಮ್ಮ ಬಂದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರೂ ನನಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ. ಯಾಕಂದರೆ ನನ್ನ ಸಬ್ಜೆಕ್ಟೇ ಓದಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆದರೂ ಧೈರ್ಯ ಮಾಡಿ ಹೋಗಿ ಬರೀತಾ ಇದ್ದೀನಿ. ಎಷ್ಟೋ ದಿನ ಅಷ್ಟು ನೆನಪಲ್ಲಿ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ. ಸೊ ಎಸ್, ಸಿಗುವ. ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಸೊ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾಯಿತು ಇವಾಗ. ಸೊ ಇವತ್ತಿನ ಕೆಲಸ ಇವಾಗ ಹೇಳ್ಬಿಟ್ಟು ಹೋಗಿದ್ದಲ್ಲ ನಿಮಗೆ, ಎಕನಾಮಿಕ್ಸ್ ಎಕ್ಸಾಮ್ ಓದಿಲ್ಲ ನಾನು ಅಂತ. ಬಟ್ ಫಾರ್ ಗಾಡ್ ಸೇಕ್ ನನಗೆ ಗೊತ್ತಿದ್ದೇನೇನಿತ್ತು, ಪಾಸಿಂಗ್ ಮಾರ್ಕ್ಸಿಗೆ ಬಂದಿತ್ತು. ಸೊ ಬರೆದ್ಬಿಟ್ಟು ಬಂದಿದ್ದೀನಿ. ಇವಾಗ ಹಾಲ್ಗೆ ಹೋಗೋಣ ಬನ್ನಿ. ಲೈಕ್ ಇವಾಗ ಕೆಲಸ ಏನೇನಿದೆ ನಮ್ಮ ಮನೆ ಹೋಮ್ ಮಿನಿಸ್ಟರ್ ಹತ್ರ ಕೇಳ್ಕೊಳ್ಳೋಣ. ಇವಾಗ ಕೆಲಸ ಏನಿದೆ ಮಮ್ಮಿ? ಕಸ ಗುಡಿಸ್ಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಹಂಗೆ ಸಂಕ್ರಾಂತಿಗೆ ನಮ್ಮ ಮೇಡಮ್ ಅವ್ರ ಜೊತೆ, ನಮ್ಮ ಮನೆ ಹೋಮ್ ಮಿನಿಸ್ಟರ್ ಜೊತೆ ಕೂತ್ಕೊಂಡು ಕೊಬ್ಬರಿ ಎಲ್ಲ ಕಟ್ ಮಾಡಿ ಹೆಲ್ಪ್ ಮಾಡಬೇಕು. ಆಮೇಲೆ ಹಿಸ್ಟ್ರಿ ಎಕ್ಸಾಮ್ ಅಲ್ವಾ, ಸೊ ಹೆಂಗೋ ನೆನ್ನೆ ಮೊನ್ನೆಲ್ಲ ಕೂತ್ಕೊಂಡು ಹಿಸ್ಟ್ರಿನೇ ಓದ್ಕೊಂಡಿದ್ದು. ಸೊ ಅದರ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದಕ್ಕೆ ಓದ್ಕೋಬೇಕು. ಸೊ ಇದು ಇವತ್ತಿನ ಕೆಲಸ. ನಾನು ವ್ಲಾಗ್ ನೋಡ್ತಾಯಿರಿ. ಇವತ್ತು ಎಲ್ಲ ಮಜಾ ಸಿಗುತ್ತೆ. ಕೆಲಸ ಮಾಡಬೇಕಿತ್ತು, ಮಾಡೋಷ್ಟರಲ್ಲಿ ನಮಗೆ ಡಿಯೋಡ ವೆಬ್ಸೈಟ್ ಅವ್ರ ಕಡೆಯಿಂದ ಫೋನ್ ಬಂತು, ಮ್ಯಾಮ್ ನಿಮ್ಮ ಆರ್ಡರ್ ಬಂದಿದೆ ಅಂತ. ಆ್ಯಕ್ಚುಲಿ ನಾನು ಇದನ್ನು ಫೇಕ್ ಅಂದ್ಕೊಂಡಿದ್ದೆ. ನನ್ನ ತಮ್ಮ ಬುಕ್ ಮಾಡಿಸಿದ್ದು, ಅದು ಬೇರೆಯವ್ರದ್ದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಅಮ್ಮ ಪೇ ಮಾಡಿ ನೆನ್ನೆ ಮೊನ್ನೆ ಕೂಡ ಬೈದ್ವಿ ನಾವು ಅವನಿಗೆ. ಕಾಸು ವೇಸ್ಟ್ ಮಾಡಿಸ್ದೆ, 200 ರೂಪಾಯಿ ನಾನು ಅಂತ. ಬಟ್ ಫೈನಲಿ ಇವತ್ತು ಬಂತು. ಸೊ ಮೇಕಪ್ ಬ್ರಷ್ ಆರ್ಡ್ರ್ ಮಾಡಿದ್ವಿ. ಸೊ ನಾನು ಇದು ಒಂದೇ ಬುಕ್ ಮಾಡಿದ್ದು, ಆದರೆ 2 ಬಂದಿದೆ. ಆಮೇಲೆ ಒಂದು ಬ್ರೇಸ್ಲೆಟ್ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿ ಬಂದಿದೆ ಬ್ರೇಸ್ಲೆಟ್ ಕೂಡ. ಹಂಗೆ ಒಂದು ವಾಟರ್ ಬಾಟಲ್ ಕೂಡ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ವಾಟರ್ ಬಾಟಲ್ 2 ಆರ್ಡ್ರ್ ಮಾಡಿದ್ದಿದ್ದು, ಬಟ್ ವಾಟರ್ ಬಾಟಲ್ ಒಂದೇ ಬಂದಿದೆ. ಪರವಾಗಿಲ್ಲ, ಬಟ್ ವರ್ತ್ ಅನ್ನಿಸ್ತು ನನಗೆ, 200 ರೂಪೀಸ್ ಇಷ್ಟಕ್ಕೆ. ಸೊ ಅಷ್ಟೇ. ಇವಾಗ ಹೋಗಿ ಕೊಬ್ಬರಿ ಕಟ್ ಮಾಡ್ಕೊತ ಕೂರೋಣ. ಕೊಬ್ಬರಿ ತರಲ? ಎಸ್. ಸೊ ಡಿಯೋಡ್ ಆ್ಯಪ್ ವೆಬ್ಸೈಟ್ನ ನೀವು ಟ್ರೈ ಮಾಡ್ಬೋದು. ಯಾಕೆ ಅಂತ ಅಂದರೆ
ಇದು ಮೇಕಪ್ ಬ್ರಷ್ ಹೊರಗಡೆ ಮೋರ್ ದೆನ್ 100 ಕಾಸ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಇದಕ್ಕೆ ಜಸ್ಟ್ 45 ಏನೋ ಕೊಟ್ವಿ ಅಷ್ಟೇ. ಆಮೇಲೆ ಹಿಂಗೆ ನಾನು ತೋರ್ಸೋದ್ನಲ್ಲ ಬಾಟ್ಲ್, ಅದು ನಿಮಗೆ ಅದು ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಪ್ಲಾಸ್ಟಿಕ್ ಬಾಟಲ್, ಇದು ಗ್ಲಾಸ್ ಬಾಟಲ್. ಇದು ನಾವು ಇನ್ನೂ ದೊಡ್ಡದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಪರವಾಗಿಲ್ಲ, 49 ರುಪೀಸ್ಗೆ ಇದು ವರ್ತಿದೆ. ಆಮೇಲೆ ಇದು ಬ್ರೇಸ್ಲೆಟು ಹೊರಗಡೆ ಎಲ್ಲ ಇಟ್ ಇಸ್ ಮೋರ್ ದೆನ್ 200 ಈ ಥರ ಬ್ರೇಸ್ಲೆಟ್ ಎಲ್ಲ ಹೋಲ್ಸೇಲ್ ರೇಟಲ್ಲಿ 21 ರುಪೀಸಿಗೆ ಕೊಟ್ಟಿದ್ದಾರೆ. ಸೊ ಹೋಗಿ ಒಂದು ಸರಿ ಚೆಕ್ ಮಾಡಿ ನೋಡಿ, ಪರ್ಚೇಸ್ ಮಾಡಿ ಹೆಂಗಿದೆ ಅಂತ ರಿವ್ಯೂ ನನಗೆ ಕಮೆಂಟ್ ಮಾಡಿ, ಅವ್ರಿಗೂ ಕೂಡ ರಿವ್ಯೂ ಕೊಡಿ. ಏನಂದರೆ ಸ್ವಲ್ಪ ಲೇಟು ಡೆಲಿವರಿ ಮಾಡೋದು, ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ದಿ ಬೆಸ್ಟ್ ಅಷ್ಟೇ. ಸೊ ಇವಾಗ ಕೊಬ್ಬರಿ ಕಟ್ ಮಾಡೋಣ ಬನ್ನಿ. ಇವಳು ಕೊಬ್ಬರಿ ಕಟ್ ಮಾಡ್ತಾಯಿದ್ರೆ ಇಲ್ಲಿ ಕೊಬ್ಬರಿ ತಿನ್ನೋದಕ್ಕೆ ಅಂತಲೇ ಕೂತ್ಬಿಟ್ಟವಳೆ ಇವಳಿಲ್ಲಿ. ಕೊಬ್ಬರಿ ಕೊಡ್ತಾರೆ ತಿನ್ನೋಕ್ಕೆ ನನಗೆ ಅಂತಾನೆ. ಸೊ ಕೊಡಲ್ಲ ಇವಳಿಗೆ, ಆದರೆ ಆಸೆ, ತುಂಬ ಆಸೆ ಇವಳಿಗೆ, ಆಸೆ ಮೇಲೆ ಕೂತಿದ್ದಾಳೆ. ಸೊ ಕಟ್ ಮಾಡೋಣ ಮಮ್ಮಿ. ಇವಾಗ ಬನ್ನಿ ಕೊಬ್ಬರಿ ಕಟ್ ಮಾಡೋಣ ನಾವು. ಸೊ ಮನೇಲಿ ಸಂಕ್ರಾಂತಿ ಪ್ರಿಪ್ರೇಷನ್ ನಡೀತಿದೆ. ಏನು ಗೊತ್ತಾ ಗೈಸ್, ನಮ್ಮ ಮಮ್ಮಿ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಕೊಬ್ಬರಿ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿ ನಂಗೆ ಅವಾಗಿಂದ ಸ್ಪೆಕ್ಸ್ ತೆಗೆದ್ಬಿಟ್ಟು ವ್ಲಾಗ್ ಮಾಡಿ, ಸ್ಪೆಕ್ಸ್ ತೆಗೆದ್ಬಿಟ್ಟು ವ್ಲಾಗ್ ಮಾಡಿ, ಸ್ಪೆಕ್ಸ್ ತೆಗೆದ್ಬಿಟ್ಟು ವ್ಲಾಗ್ ಮಾಡಿ ಅಂತ ಅಂತಾರೆ. ಅವ್ರಿಗೂ ಗೊತ್ತು ನಾನು ಸ್ಪೆಕ್ಸಿನ ಶೋಕಿ ಏನು ಹಾಕ್ಕೊಂಡಿಲ್ಲ, ಪವರ್ ಇದೆ, ಯಾಕಂದ್ರೆ ಅವರೇ ಕೊಡಿಸಿರೋದು ಅಂತ. ಅವ್ರಿಗೆ ಹೆಂಗೆ ಹೇಳಿ ನನಗೆ, ನಾನು ನೋಡ್ಕೋಬೇಕು, ಇದಿಲ್ಲ ಅಂದರೆ ಜನನೇ ನೋಡೋಕ್ಕಾಗಲ್ಲ ನನಗೆ ಅಂತ. ಸೊ ನಂತರ ನೀವು ಸ್ಪೆಕ್ಸ್ ಹಾಕ್ಕೊಂಡಿರೋರು ತುಂಬ ಜನ ವ್ಲಾಗ್ ನೋಡ್ತಿದ್ದೀರಲ್ಲ, ಸೊ ನಿಮ್ಮ ಕಷ್ಟಗಳು ಸ್ವಲ್ಪ ಹೇಳಿ ಕಮೆಂಟಲ್ಲ, ಮಮ್ಮಿಗೆ ಹೇಳ್ತೀನಿ ನಾನು ಏನೇನು ಏನು ಕತೆ ಅಂತ. ಯಾರಿಗಿಷ್ಟನೋ ಇಷ್ಟ ಇಲ್ವೋ ಗೊತ್ತಿಲ್ಲ ಸ್ಪೆಕ್ಸ್ ಹಾಕ್ಕೊಳ್ಳೋಕ್ಕೆ, ಬಟ್ ನನಗಿದಿಲ್ಲ ಅಂದರೆ ಜನಗಳು ಕಾಣಿಸಲ್ಲ, ನಾನು ಹಾಕ್ಕೊಳ್ಳೇಬೇಕು. ಸೊ ಎಲ್ರಿಗೂ ಸ್ಪೆಕ್ಸ್ ಹಾಕ್ಕೊಳ್ಳೋರು ಎಲ್ಲರೂ ಕಮೆಂಟ್ ಮಾಡಿ ನಮ್ಮ ಕಷ್ಟಗಳು ಏನೇನು ಇರುತ್ತೆ ಅಂತ. ನಮ್ಮಮ್ಮನೂ ವ್ಲಾಗ್ ನೋಡ್ತಾರಲ್ವಾ, ಕಮೆಂಟ್ಸ್ ಓದ್ತಾರೆ, ಅವ್ರಿಗೆ ಗೊತ್ತಾಗಲಿ ಸ್ಪೆಕ್ಸ್ ಹಾಕ್ಕೊಳ್ಳೋರು ಕಷ್ಟ ಏನೇನಿರುತ್ತೆ, ಹೆಂಗಿರುತ್ತೆ ಅಂತ. ನಾನು ಹೇಳಿದ್ರೆ ನಮ್ಮ ಮಮ್ಮಿಗೆ ಅರ್ಥ ಆಗಲ್ಲ. ಸೊ ಇನ್ನೂ ಇಲ್ಲಿ ಎಷ್ಟು ಕೊಬ್ಬರಿ ಕಟ್ ಮಾಡಬೇಕು, ಇನ್ನೂ ಇಷ್ಟು ಕೊಬ್ಬರಿ ಕಟ್ ಮಾಡಬೇಕು. ಸಂಕ್ರಾಂತಿ ಪ್ರಿಪ್ರೇಷನ್ ಜೋರಾಗೆ ನಡೀತಾ ಇದೆ. ಸೊ ನಿಮ್ಮ ಮನೇಲೆಲ್ಲ ನೀವು ಸಂಕ್ರಾಂತಿಗೆ ಎಲ್ಲರೂ ಹೇಳ್ಬಿಡ್ತೀರಾ, ಯಾರ್ಯಾರ ಮನೇಲಿ ಹೇಳ್ಬಿಡ್ತೀರಾ, ಯಾರ್ಯಾರ ಮನೇಲಿ ಹೇಳ್ಬಿರಲ್ಲ, ಹೆಂಗೆ ನಡೀತಿದೆ ಪ್ರಿಪ್ರೇಷನ್ನು ಅದನ್ನು ಕಮೆಂಟ್ ಮಾಡಿ, ಓದ್ತೀನಿ. ಸೊ ಎಸ್, ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಾದ್ಮೇಲೆ ಕಸ ಗುಡಿಸಾದ್ಮೇಲೆ ಸಿಗ್ತೀನಿ ನಾನು ನಿಮಗೆ, ಆಯಿತಾ? ಬಾಯ್. ನನಗಂತೂ ಬೇಜಾರಾಗೋಯ್ತು, ನಮ್ಮಿ ಕೊಬ್ಬರಿನ ಬಾಯಿಗೆ ಹಾಕೊಂಡು ತಿಂದ್ಬಿಟ್ಟೆ ಅಂತ ಬೈದ್ಬಿಟ್ಟು. ದೇವ್ರಿಗೆ ಇಡಬೇಕು ಕಡೆ, ಅದಕ್ಕೆ ಮುಂಚೆ ನೀನೇ ತಿಂದ್ಬಿಟ್ಟಲ್ಲೇ ಅಂತ ಬೈದ್ಬಿಟ್ರು. ಹಂಗಂತ ಪ್ರಕಾರ ದೇವ್ರಿಗಿಟ್ರೆ ಏನು ದೇವ್ರನ್ನ ತಿಂತೀವಿ, ತಗೊಂಡಿಗೆ ನಾವೇ ತಾನೇ ತಿನ್ನಬೇಕು ಅದನ್ನ. ಯಾರೋ ಈಗ ಹೋಗಿದ್ರು ಮಕ್ಕ ಒರ್ಸ್ಕೊಂಡು ಮುಂದಕ್ಕೆ ಹೋಯ್ತಾ ಇರೋದೆ ಜೀವನದಲ್ಲಿ. ನಾನು ಉಗಿಸ್ಕೊಂಡು ನಾನು ಒಂದು ಕೊಬ್ಬರಿ ಕಟ್ ಮಾಡೋಷ್ಟರಲ್ಲಿ ನಮ್ಮ ಮಮ್ಮಿ ಇರೋಬರೇ ಎಲ್ಲ ಕೊಬ್ಬರಿನೂ ಕಟ್ ಮಾಡಿಬಿಟ್ಟಿದ್ರು. ನಾನು ಇಲ್ಲಿ ನನ್ನೊಂದು ಹಳ್ಳಿದು ಸೇವೆ ಅಂತ ಕಟ್ ಮಾಡಿದೆ. ಸೊ ಇವಾಗ ಪಟ ಅಂತ ನೆಕ್ಸ್ಟ್ ಕೆಲಸ ಹೋಗಿ ಅದನ್ನು ಮಾಡಿ ಓದಕ್ಕೆ ಕುತ್ಕೊಳ್ಳೋಣ ಸೋಷಾಲಜಿನ. ನೆಕ್ಸ್ಟ್ ಎಕ್ಸಾಮ್ ಇರೋದು ಹಿಸ್ಟ್ರಿ, ಇವತ್ತು ಮಾಡ್ಕೊಂಡಿದ್ದು ಹೇಳೋಕ್ಕಾಗಲ್ಲ ಇಲ್ಲಿ. ಹಿಸ್ಟ್ರಿ ಓದಾಗಿದೆ, ಅದಕ್ಕೆ ಇವಾಗ ಸೋಷಾಲಜಿ ಓದೋಣ. ನಿಮಗೆ ಗೊತ್ತಾಯ್ತು ಅನಿಸುತ್ತೆ ಏನಕ್ಕೆ ಇಲ್ಲಿ ಹೇಳೋದು ಬೇಡ ಅಂತ ಹೇಳಿದೆ ಅಂತ. ಸೊ ತುರ್ದಾಯ್ತು, ಕಟ್ ಮಾಡಿದ್ದಾಯಿತು ನಮ್ಮ ಮನೆ ಕೊಬ್ಬರಿನ ಸ್ವಲ್ಪನೇ, ಬಿಕಾಸ್ ಯಾರು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸಿಗೋಣ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನನ್ನ ಸೋಷಾಲಜಿ ಅರ್ಧ ಸಿಲೆಬಸ್ ಆಗೋಗಿದೆ. ಆ್ಯಂಡ್ ನೆಕ್ಸ್ಟು ನಾಳೆ ಕುತ್ಕೊಂಡು ಇನ್ನರ್ಧ ಚಾಪ್ಟರ್ಸ್ನ ಓದ್ಕೋಬೇಕು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್, ದಿನಗಾವತಿ ಯೂಟ್ಯೂಬ್ ಚಾನಲ್. ಸೊ ಸ್ವಲ್ಪ ಫನಿ ಆ್ಯಂಡ್ ಸ್ವಲ್ಪ ಎಮೋಷ್ನಲ್ ವಿತ್ ಸ್ವಲ್ಪ ಕೇರ್ ಅಂತ ಹೇಳ್ತಾ ಇವತ್ತಿನ ನಾನು ನನ್ನ ವ್ಲಾಗ್ ಮುಗಿಸೋವಂಥ ಟೈಮ್ ಆಗಿದೆ. ಸೊ ಮುಗಿಸ್ತಾ ಇದ್ದೀನಿ. ಸೊ ಆ್ಯಸ್ ನಾನು ಯಾವಾಗಲೂ ಹೇಳೋ ಹಾಗೆ ಜೀವನದಲ್ಲಿ ಇದೇ ಇರುತ್ತೆ ಕಷ್ಟ, ಅಂದರೆ ನಾವು ಯಾಕ್ರಿ ಮಾಡ್ಕೋಬೇಕು ನಮ್ಮ ನಿದ್ದೆಗೆ ನಷ್ಟ ಅಂತ ಹೇಳ್ತಾ ನಾನು ಇವತ್ತಿನ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗ್ತೀನಿ, ಆರೋಗ್ಯವಾಗಿರಿ, ನಗ್ನಾಗ್ತಾ ಇರಿ, ಆದರೆ ನಿಮ್ಮ ಸುತ್ತಮುತ್ತ ಇರೋರು ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್ ಎಲ್ಲರಿಗೂ. ನಾಳೆ ಸಿಗ್ತೀನಿ. ಬಾಯ್.